ಹಲೋ ಗೆಳೆಯರೇ, ನಮಸ್ಕಾರ. ನೋಡಿ, ಮಾನಸ ಎನ್ನುವವರು ನಮಗೆ ಈ ಒಂದು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಇವರಿಗೆ ಮದುವೆಗೆ ಗಂಡು ಬೇಕಂತೆ, ಯಾವುದೇ ಒಂದು ವರ್ಗದವರಾದ್ರೂ ಪರವಾಗಿಲ್ಲ ಅಂತೆ, ಮದುವೆಗೆ ಗಂಡು ಬೇಕಂತ ಈ ಒಂದು ಮಾಹಿತಿಯನ್ನ ನಮಗೆ ಕಳಿಸಿದ್ದಾರೆ ಸ್ನೇಹಿತರೆ. ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಗೆಳೆಯರೇ, ನೀವು ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನ ಪಡೆಯಲು ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಒತ್ತಿ. ಇದೇ ರೀತಿ ನಿಮಗೆ ಉಚಿತವಾಗಿ ಮಾಹಿತಿಗಳು ಬರುತ್ತೆ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರೇ, ನೋಡಿ, ಇವ್ರದ್ದು 50 ಲಕ್ಷ ರೂಪಾಯಿ ಒಂದು 30x40 ಒಂದು ಸೈಟ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಒಂದು ಮನೆ ಕೂಡ ಇದೆ. ರೀಸೆಂಟ್ ಆಗಿ ಒಂದು 2 ವರ್ಷದ ಹಿಂದೆ ಮನೆಯನ್ನ ಕೂಡ ಕಟ್ಟಿಕೊಂಡಿದ್ದಾರೆ. ಇವರು ಒಂದು ಕಾರ್ ಇದೆ. 35 ಲಕ್ಷ ರೂಪಾಯಿ ಹಣವನ್ನ ಟೋಟಲಿ ಇವ್ರ ತಂದೆ ತಾಯಿ ಮತ್ತು ಇವರ ಹೆಸರಿಗೆ ಒಂದು 35 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಟುಕೊಂಡಿರುವುದಾಗಿ ಮಾಹಿತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ, ತಿಳಿಸಿದ್ದಾರೆ. ನೋಡಿ, ಇವರದು ಸ್ವಂತ ಊರು ಬಂದು ದಾವಣಗೆರೆ. ಇವರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 60,000 ರೂಪಾಯಿ ಸಂಬಳ ಇದೆ ಸ್ನೇಹಿತರೆ ಇವರಿಗೆ. ನೋಡಿ, ಇವರು ಕಳೆದ ಒಂದು 4 ವರ್ಷದಿಂದ ಮನೆಯನ್ನ ಮಾಡಿಕೊಂಡು ಒಬ್ಬರೇ ಇರೋದು, ಅಂದ್ರೆ ಇವರು ಒಬ್ಬರೇ ಸಿಂಗಲ್ ಇರೋದು. ತಂದೆ ತಾಯಿ ಜೊತೆಗೆ ಇವರು ಒಬ್ಬರೇ ವಾಸ ಮಾಡುವುದಾಗಿ ತಿಳಿಸಿದ್ದಾರೆ. ಇವರು ಸಿಂಗಲ್ ಇದ್ದಾರೆ, ಯಾರು ಇಲ್ಲ ಅಂತ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಈಗ ಸಿಂಗಲ್ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ನಮಗೆ ಬೇರೆ ಒಂದು ಡೈವರ್ಸ್ ಆಗಿದ್ಯೋ ಏನಾಗಿದೆಯೋ ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ. ಬಟ್ ಒಂದು ಸಿಂಗಲ್ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಇವರು. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ. ಇದು 2 ಬೆಡ್ರೂಮು, 1 ಬಾತ್ರೂಮ್ ಇರುವಂತ ಮನೆ ಸ್ನೇಹಿತರೆ. ರೀಸೆಂಟ್ ಆಗಿ ಒಂದು 2 ವರ್ಷದ ಹಿಂದೆ ಈ ಒಂದು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇವರು. ನೋಡಿ, ಇವರು ಮದುವೆ ಆಗುವಂತ ಹುಡುಗ ಯಾವ ರೀತಿ ಇರ್ಬೇಕಂತ ಕೆಲವೊಂದು ಕ್ವಾಲಿಟೀಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವುದೇ ಒಂದು ವರ್ಗದವರಾದ್ರೂ ಇವರಿಗೆ ಓಕೆ ಅಂತೆ. ನೋಡಿ, ಓದು ಬರಹ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಂತೆ. ಕೆಟ್ಟ ಬುದ್ಧಿ ಅನ್ನೋದು ಇರಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಅಕ್ಷರ ಜ್ಞಾನ ಇರಬೇಕು, ಒಂದು ಸ್ವಲ್ಪ ಅಕ್ಷರ ಜ್ಞಾನ ಇರಬೇಕು. ಆದ್ರೆ ಓದು ಬರಹ ಒಂದು ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಅಕ್ಷರ ಜ್ಞಾನ ಇದ್ರೆ ಒಳ್ಳೇದು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಆದ್ರೆ ವ್ಯವಹಾರ ಜ್ಞಾನ ಅನ್ನೋದು ತುಂಬಾ ಇರ್ಬೇಕಂತ ಅವರಿಗೆ. ಸ್ವಲ್ಪ ವ್ಯವಹಾರ ಜ್ಞಾನ ಇರಬೇಕು. ಯಾಕಪ್ಪ ಅಂದ್ರೆ ಇವರು ಮದುವೆ ಆಗುವಂತ ಹುಡುಗನಿಗೆ ಎಲ್ಲಾ ರೀತಿಯ ಒಂದು ಹಣಕಾಸಿನ ವ್ಯವಹಾರನ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ವ್ಯವಹಾರ ಜ್ಞಾನ ಅವರಿಗೆ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ ಇವರು. ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ. ಈ ಒಂದು ಕಾರನ್ನ ಇವರು ಓನ್ ಯೂಸ್ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ. ಎಲ್ಲೂ ಬಾಡಿಗೆ ಗಿಡಿಗೆ ಎಲ್ಲೂ ಕಳ್ಸಲ್ಲ, ಬೇರೆ ಯಾರಿಗೂ ಕೊಡೋದೇ ಇಲ್ಲ ಅಂತೆ. ಫಸ್ಟ್ ಆಫ್ ಆಲ್ ಇವರು ಓನ್ ಯೂಸ್ಗೆ ಇವ್ರು ಮಾತ್ರ ಯೂಸ್ ಮಾಡೋದಕ್ಕೆ ಈ ಒಂದು ಕಾರನ್ನ ಇಟ್ಟುಕೊಂಡಿದ್ದಾರಂತೆ. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಸ್ನೇಹಿತರೆ, ನೋಡಿ, ಇವರ ಒಂದು ಹೆಸರು ಬಂದು ಮಾನಸ ಅಂತ, ತಂದೆ ಹೆಸರು ಪ್ರಕಾಶ್, ತಾಯಿ ಜಯ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ತೂಕ ಬಂದು 68, ಎತ್ತರ ಬಂದು 157 ಇರುವುದಾಗಿ ಹೇಳ್ಕೊಂಡಿದ್ದಾರೆ. ಊರು ಬಂದು ದಾವಣಗೆರೆ ಜಿಲ್ಲೆ ಹರಿಹರದವರು, ದಾವಣಗೆರೆಯಲ್ಲಿ ಸೆಟ್ಲ್ ಆಗಿದ್ದಾರೆ. ನೋಡಿ, ಕೆಲಸದ ಮೇಲೆ ತುಮಕೂರಿಗೂ ಮತ್ತು ದಾವಣಗೆರೆಗೂ ಒಂದು ಟ್ರಾವೆಲಿಂಗ್ ಮಾಡುವುದಾಗಿ ಹೇಳ್ಕೊಂಡಿದ್ದಾರೆ. ನೋಡಿ, ಇಂತಿ ನಿಮ್ಮ ಮಾನಸ PG ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಇವರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಇವರು ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.